ಮೊನ್ನೆ ಒಂದು ಸೀನ್ ನೋಡಿದೆ ಇಲ್ಲಿ UI ಸಿನಿಮಾದ ಪ್ರೆಸ್ ಮೀಟಲ್ಲಿ. ಇಲ್ಲಿ ಅಜ್ಜನೀಶಿ, ಇಲ್ಲಿ ಲಹರಿ ವೇಲು. ನನಗೆ ಅರ್ಥ ಆಗಲಿಲ್ಲ, ಏನಪ್ಪ ಹಿಂಗಿದೆ, ಎಂಥದ್ದು ಆ್ಯಕ್ಚುಲಿ ನಡೆದಿರೋದು ಅಂದರೆ ಕಾಂತಾರಕ್ಕೆ ಸಂಬಂಧಪಟ್ಟ ಯಾವುದೊಂದು ಕಾಂಟ್ರವರ್ಸಿ ಸರ್. ಅವ್ರು ಕೇಸ್ ಹಾಕಿರೋದು ಅದು ಕಾಂಟ್ರವರ್ಸಿ ಏನಿಲ್ಲ ಸರ್. ಅದು ಆ ಹಾಡು ಅದು ಅವ್ರ ಹಾಡು ತಂದ್ರೆ ಅವ್ರಿಗೆ ಅನಿಸಿದೆ ಅದನ್ನು ಅವರು ಇಲ್ಲ ನಮ್ಮ ಹಾಡಿಂದ ಇದು ಮಾಡಿದ್ದಾರೆ ಪಟ್ಟಿದ ಇದು ಮಧ್ಯರಾತ್ರಿಲಿ ಹಾಡು. ಆಮೇಲೆ ಅದು ನಾವು ಆ ಹಾಡು ಅದಕ್ಕೂ ಮಧ್ಯರಾತ್ರಿ ಹಾಡಿಗೂ ಮತ್ತು ಹೊರಗೆ ಸಂಬಂಧ ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋಯ್ತು. ಅದಾದಮೇಲೆ ಒಂದು ನಾನು ಹೇಳಿದೆ ಈ ಥರ ಆ ಹಾಡಿಗೂ ಈಗ ಸಂಬಂಧ ಇಲ್ಲ ನಮಗೆ. ಅಂದರೆ ಆ ಒಂದು ಏನು ಹೇಳ್ತೀವಲ್ಲ, ಆ ಒಂದು ಎರಾ ನ್ಯಾಪ್ಸೋ ಥರ ನಾವು ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದ್ದೀವಿ. ಇವಾಗ 90ರ ದಶಕದಲ್ಲೇ ಹಂಸಲೇಖ ಸರ್ ಮತ್ತು ರವಿ ಸರ್. ಸೊ ಆ ಒಂದು ಎರಾ, ಯಾಕಂದರೆ ಈ ಸಿನಿಮಾದಲ್ಲಿ ಒಬ್ಬ ಹುಡುಗ ಹೋಗಿ ಲೇಡೀಸ್ ಹಾಸ್ಟೆಲ್ ಸಿಗಾಕೊಳ್ತಾನೆ. ಅವನು ಪಡೋವಂಥ ಪಜಿತಿನ ಸಾಹಿತ್ಯವಾಗಿ ಸಂಗೀತವಾಗಿ ಹೇಳೋಣ, ಹೆಂಗೆ ಹೇಳೋಣ ಅಂತ ಹೇಳಿದಾಗ ದಟ್ ವಾಸ್ ದ ಐಡಿಯಾ. ಸೊ ನಾವು ಒಂದು 90s ದಶಕ ನಾವು ಇದು ಮಾಡೋಣ. ಆಮೇಲೆ ಲೆಟಸ್ ಇದನ್ನು ನಾವು ರವಿ ಸಾರಿಗೆ, ಹಂಸಲೇಖ ಸಾರಿಗೆ ಟ್ರಿಬ್ಯೂಟ್ ಥರ ಒಂದು ಆ್ಯಸ್ ಎ ಮ್ಯೂಸಿಷಿಯನ್, ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆ್ಯಕ್ಟರ್ ನಮ್ಮ ಮನಸ್ಸಲ್ಲಿ ನಾವು ಟ್ರಿಬ್ಯೂಟ್ ಅಂದ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಹೇಳಿ ಮಾಡಿದ ಹಾಡು. ಆಮೇಲೆ ಅದು ಸಾಲ್ವ್ ಆಯಿತು ಸರ್. ಸಾಲ್ವ್ ಕೋರ್ಟ್ನೆಲ್ಲ ಆಯಿತಾ? ಇಲ್ಲ ಸರ್. ಅದು ಏನೇನೋ ಆಯಿತು ಆ ಟೈಮಲ್ಲಿ ಸರ್. ಅದು ಒಂದಿಷ್ಟು ವರ್ಷಗಳು ನಡೀತು. ಆಮೇಲೆ ನಂಗೆ ರಕ್ಷಿತ್ ಶೆಟ್ಟಿಯವ್ರನ್ನೇ ಕೇಳಬೇಕಾದ್ರೆ ಹೆಂಗೆ ಆಮೇಲೆ ನಾನು ಆ್ಯಕ್ಚುಲಿ ಅದರ ನಾನು ಇನ್ವಾಲ್ವ್ ಆಗಲಿಕ್ಕೆ ಟ್ರೈ ಮಾಡಿದ್ದೆ. ಹಾಂ ಸರ್. ಯಾರೋ ರಕ್ಷಿತ್ ಶೆಟ್ಟಿ ಹತ್ತಿರದವ್ರೆ ಅಂತ ನಾನು ಹೇಳಿ ಕಳಿಸಿದ್ದೆ. ಅವರು ನನ್ನ ಹತ್ರ ಬರಲಿ, ನಾನು ಅದನ್ನು ಸಾಲ್ವ್ ಮಾಡಿ ಕೊಡ್ತೇನೆ. ಯಾಕಂದರೆ ಲಹರಿ ವೇಲು ತುಂಬ ಇದು ಹೇಗೆ ನನಗೆ ಗೊತ್ತಾದಂದರೆ ರೀಸೆಂಟಾಗಿ ಅಂದರೆ ಮೊನ್ನೆ ಅವ್ರ ಹತ್ರ ಮಾತಾಡೋ ಅಕಸ್ಮಾತ್ ನಾನು ಅದರ ಪರವಾಗಿ ದಯವಿಟ್ಟು ವಾಪಸ್ ತೊಗೊಂಡ್ಬಿಡಿ ಅಂತೇಳಿ ಹೇಳಿದರೆ ಏನು ಮಾಡ್ತಿದ್ರಿ ಸರ್? ಖಂಡಿತ ತೊಗೊಳ್ತಿದ್ದೆ ಸಾಹೇಬರೇ ಅಂತ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ಆನೆ ಮಾತ್ರ ಅಲ್ಲ ಕೆಲಸ ಮಾಡೋದು, ಒಂದು ಹಿರಿಯ ಕೆಲಸ ಮಾಡೋದು ನಡೀತದೆ ಅಂತೇಳಿ ಆ ಭಾವನೆ. ನಾನು ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಎಂಥದ್ದೆಲ್ಲ ಮಾಡಲಿಕ್ಕೆ ಹೊರಟಿದ್ದೀನಿ. ಇದು ರಕ್ಷಿತ್ ಕಿವಿಗೆ ಮುಟ್ಟಿಲ್ವೋ ಏನೋ ಗೊತ್ತಿಲ್ಲ. ಅಲ್ಲಿ ಹಾಗೆ ಸಾಲ್ವ್ ಆಗೋದು. ನನಗೆ ಆ ಕಾನ್ಫಿಡೆನ್ಸ್ ಇದೆ, ಒಂದು ಸಲ ಹೊರಟ್ರೆ ಆ ಕೆಲಸ ಆಗುತ್ತೆ ಅಂತೇಳಿ. ಇಷ್ಟು ಎಳಿಬೇಕಾಗಿರಲಿಲ್ಲ ಅಂತೇಳಿ. ಹಾಂ ಸರ್. ಆದರೆ ನಂಗೆ ಅದ್ರ ಬಗ್ಗೆ, ಯಾಕಂದರೆ ಎಲ್ಲನೂ ಅವರೇ ನೋಡ್ಕೊಳ್ತಾ ಇದ್ರಿಂದ ನನಗೆ ಅಷ್ಟೊಂದು ಇದು ಐಡಿಯಾ ಇರಲಿಲ್ಲ ನನಗೆ ಏನು ನಡೀತದೆ ಅಂತ. ಒಂದು ದಿವಸ ಆಯಿತು, ಎಲ್ಲನೂ ಇದಾಗಿದೆ, ಕೇಸ್ ಸಾಲ್ವ್ ಆಗಿದೆ ಅಂತ ನನಗೆ ಹೇಳಿದ್ರು. ಒಂದ್ಸಲ ನಾವು ಹೋಗ್ಬಿಟ್ಟು ಲಹರಿ ವೇಲು ಸರ್ನ ಮತ್ತು ನಾನು ರಕ್ಷಿತ್ ಹೋಗಿ ನಾವು ಒಂದು ಮೀಟ್ ಮಾಡ್ಕೊಂಡು ನಾವು ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ನಾನು ಒಂದ್ಸತಿ ಕೇಳಬೇಕು ಏನಾಗಿದೆ ಇರಲಿ, ಅದು ಬರೋಲ್ಲ. ಇದು ಹೇಗೆ ಸಿಕ್ತು ಉಪೇಂದ್ರ ಸಿನಿಮಾ? ಸರ್ ನಾನು ಅದೊಂದು ಕಲ್ಪನೆ ಇದೆಯಲ್ಲ ಉಪೇಂದ್ರ ಸಿನಿಮಾಗೆ ಹೆಂಗೆ ಮಾಡೋದು ಮ್ಯೂಸಿಕ್ ಅಂತೇಳಿ. ಹಾಂ ಸರ್. ಅದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಪಿಸಾ ಜೊತೆ ಕೆಲಸ ಮಾಡೋದು. ಅದು ನನಗೆ ಫಸ್ಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ನನಗೆ ಇದ್ರ ಬಗ್ಗೆ ಕಾಲ್ ಬಂದಿದ್ದು KP ಶ್ರೀಕಾಂತ್ ಸರಿಂದನೇ ನನಗೆ ಬಂದಿದ್ದು. ಒಂದು ದಿವಸ ನಾನು ಮೀಟ್ ಮಾಡಿದಾಗ ಹೇಳಿದ್ದೆ, ನಾನು ಅಲ್ಲಿ PRK ಆಫೀಸಲ್ಲಿ ಒಂದ್ಸತಿ ಸಿಕ್ಕಿದ್ರು ನನಗೆ. ಸರ್ ನಮಸ್ಕಾರ ಸರ್, ಒಂದು ದಿವಸ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಒಂದು ಮಾತು ಬಂದಾಗ ನಾನು ಹೇಳಿದ್ದೆ. ನನ್ನ ಒಂದು ಮನಸ್ಸಲ್ಲಿ ಇದ್ದಿದ್ದು ಹೇಳಿದ್ದೆ ನಾನು ಇದನ್ನ. ಅದನ್ನು ಅವ್ರು ನ್ಯಾಪ್ ಇಟ್ಕೊಂಡಿದ್ದಾರೆ. ಒಂದು ಬಿತ್ತಿದ್ರೆ ಅದು ಎಲ್ಲೆಲ್ಲಿ ಬೆಳೆ ಹೌದು, ಯಾವ ಟೈಮಲ್ಲಿ ಅದು ಮೊಳಕೆ ಆಚೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅಜನೀಶ್ ಅವತ್ತು ಹೇಳಿದ್ರಲ್ಲ, ವಿ ಆರ್ ವರ್ಕಿಂಗ್ ಫಾರ್ UI, ರೆಡಿ ಆಗ್ಬಿಡಿ, ಸರ್ ಹತ್ರ ಮೀಟಿಂಗ್ ನಾನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಹಂಗೆ ಹಾಗೆ ಸಿಕ್ಕಿದ್ದು UI. ಹೇಗೆ ವರ್ಕ್ ಮಾಡೋದು ಹೇಗೆ ಉಪಯೋಗ ಸರ್? ನನಗಂತೂ ಅದ್ಭುತ. ನನಗೆ ಅಂದರೆ ಎಷ್ಟು ಫ್ರೀಡಮ್, ಅಂದರೆ ಮನಸ್ಸು ನಮಗೆ ನಿರಾಳ ಸರ್ ಕೆಲಸ ಮಾಡಬೇಕಾದ್ರೆ. ನನಗೆ ಪ್ರೆಷರ್ ಇಲ್ಲ. ಓಕೆನಾ, ನೀವೇನು ಮಾಡ್ತೀರೋ ಗುರುವೆ, ನೀವು ಅದೇ ಹಾಡು ಗುರುವೆ ಅನ್ನೋ ಥರನೇ ಸರ್ ಅವ್ರನ್ನ. ಯಾಕಂದರೆ ಸರ್ ಹೇಳಿದ್ರು, ಅಣ್ಣವರೆಲ್ಲ ಅವಾಗ ಕುತ್ಕೊಂಡು ಸುಮ್ಮನೆ ಹಿಂಗೆ ಕೇಳ್ಬಿಟ್ಟು ಏನು ಕೇಳಿಸಿದ್ರು ಅದ್ಭುತವಾಗಿದೆ ಅಂತ ಹೇಳ್ತಾಯಿದ್ರು. ಆದರೆ ಆಮೇಲೆ ಆ ಹಾಡು ಮಾಡ್ತಾಯಿದ್ವಿ, ಎಲ್ಲ ರಿಲೀಸ್ ಆದಮೇಲೆ ಅದು ಅದ್ಭುತವಾಗಿ ಹಿಟ್ ಆಗ್ತಾಯಿತ್ತು. ಸೊ ಅಷ್ಟು ಸಿಂಪಲಾಗಿ ನಾವು ಮೈಂಡ್ ಇಟ್ಕೊಂಡ್ಬಿಡ್ಬೇಕು
ಅನ್ನೋ ಥರ ಉಪ್ಪಿ ಸರ್ ಹೇಳೋರು. ನನಗೂ ಅದೇ, ನನ್ನ ನಂಬಿಕೆನೂ ಅದೇನೆ. ನಾವು ಯೋಚನೆ ಮಾಡೋಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ಅವತ್ತಿನ ದಿವಸ ನಾವು ಡೆಡ್ಲೈನ್ ಬರೋಕ್ಕಿಂತ ಮುಂಚೆ ಒಂದು ಏನೋ ಒಂದು ಮಾಡಿಕೊಡ್ತೀವಲ್ಲ, ಅದಷ್ಟೇ, ಅದು ಏನಾಗುತ್ತೋ ಅದು ಆಗುತ್ತೆ ಅನ್ನೋ ಥರ ನಂಗೆ ನಂಬಿಕೆ. ಹೌದು ಸರ್, ನನಗೂ ಹಂಗೇನೆ ಇರಬೇಕು ಸರ್. ನಾವು ಯೋಚನೆ ಮಾಡಿ ನಾವು ಏನೋ ಒಂದು ಮಾಡ್ತೀವಿ ಅಂತ ಹೋದಾಗ ಅದು ಆಗೋದಿಲ್ಲ. ಅದಂಗೆ ಅದಕ್ಕೆ ಮಹಾನ್ ಭಾವರೆಲ್ಲ ಅವ್ರ ಅನುಭವಗಳನ್ನ ಎಲ್ಲ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅಷ್ಟು ಸಿಂಪಲಾಗಿ ಇಟ್ಕೊಂಡ್ಬಿಡ್ಬೇಕು ಅಜನೀಶ್, ಅದು ಅಷ್ಟೇ. ನೀವು ಮಾಡಿ, ನಿಮಗೆ ಜವಾಬ್ದಾರಿ ಇದೆ, ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಮಾಡಿ ಅಂತ ನಾನು ಮಾಡಿ ಕಳಿಸೋ ಸೂಪರಾಗಿದೆ. ಟ್ರಾಲ್ ಆಗುತ್ತೆ ಸಾಂಗ್ ಎಲ್ಲ ಬಂದು ಹೀಗೇನೆ ಕೆಲವೊಂದು ಲಿರಿಕ್ನ ಇಟ್ಕೊಂಡು ಕೆಲವೊಂದು ಮಾಡಿದಿದೆ. ಇದನ್ನು ತಾನ ಅಂತ ಅವ್ರು ಹೇಳಿದ್ರು, ಅಯ್ಯೋ ಕರ್ಮ ಇದು ಹಂಸಲೇಖ ಟ್ಯೂನು ಕಣೆ, ಇನ್ಮೇಲೆ ಕೇಸ್ ಹಾಕ್ತಾರೆ ಕಣೆ, ಹೆಂಗಿದೆ ಗುರುವೆ ಸರ್ ಚೆನ್ನಾಗಿ. ಆದರೆ ಎಲ್ಲಾನು ಟ್ರಾಲ್ಸ್ನ ಇಟ್ಕೊಂಡು ಮಾಡ್ತೀವಿ, ಎಲ್ಲಾನು ಟ್ರಾಲ್ ಆಗಿದೆ. ಸೊ ಇದೊಂದು ಟ್ರಾಲ್ ಏನಕ್ಕೆ ಇರಬಾರ್ದು? ಓಕೆ ಸರ್, ಚೆನ್ನಾಗಿದೆ. ನಾವು ಸೆಲ್ಫ್ ಟ್ರಾಲ್ ಮಾಡ್ಕೊಳ್ಳೋದು ಒಂದು ಮಜಾ ಸರ್, ಅದು ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿ ಹಂಗೇನೆ ಎಲ್ಲ ಟ್ರಾಲ್ ಇಟ್ಕೊಂಡು ಮಾಡೋಣ. ಅವರ ಆಲೋಚನೆ ಹಿಂಗೇನೆ. ಈಗ ಒಂದು ದೊಡ್ಡದು ಚಿಕ್ಕದು ಅಂತ ಒಂದು ಹಾಕ್ಬಿಟ್ಟಿದೆ. ಫಸ್ಟ್ ಕೇಳ್ಬೇಕಾದ್ರೆ ಸರ್ ಏನು ಸರ್ ಇದು ಅಂತ ಅನ್ಸದ್ ನಮಗೆ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು ಅಂದ ಕೂಡಲೇ ಒಂದ್ಸತಿ ಸರ್ ಏನಂದ್ರಿ ಅಂತಾನೆ ಅಂತ ನಮಗೆ ಅನ್ಸೋದು. ಅದಾದ್ಮೇಲೆ ಅವ್ರಿಗೆ ಕನ್ಕ್ಲೂಷನ್ ಕೊಡ್ತಾರಲ್ಲ, ಅದು ಅದ್ಭುತ. ಸೊ ಅದು ನಾವು ಸಿಂಪಲ್ ಮೈಂಡೆಡ್ಗೆ ಆ ಥರ ಬರುತ್ತೆ ಸರ್. ಅಂದರೆ ತುಂಬ ಯೋಚನೆ ಮಾಡಿ ಏನಿಲ್ಲ, ಆ ಖುಷಿಯಲ್ಲಿ ಆ ಮೂಮೆಂಟಲ್ಲಿ ಮಾತಾಡ್ಕೊಂಡು ಎಲ್ಲ ಹಾಡಾಗಿರೋದು ಅದೇ ಥರನೇ. ಸೊ ಇವಾಗ ಏನೋ ಒಂದು ಟ್ಯೂನಿಂಗ್ ಆಗಿದ್ರೆ, ಗುರುವೆ ಇದಕ್ಕೆ ಹಿಂಗಿರುತ್ತೆ ನೋಡಿ, ಇದು ಹಿಂಗಂತ, ಹಾಂ ಸರ್ ಚೆನ್ನಾಗಿದೆ ಸರ್, ಹಾಂ ಫಿಕ್ಸ್ ಮುಗೀತು ಹಾಡಷ್ಟೇ, ಆ ಥರ. ಅದಕ್ಕೆ ನಾನು ಹೇಳಿದೆ, ಮನಸ್ಸು ತುಂಬ ನಿರಾಳವಾಗಿರುತ್ತೆ ಉಪ್ಪಿ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ. ನಮಗೆ ಏನು ಮಾಡೋಣ, ಹಂಗೆ ಮಾಡಬೇಕು ಅನ್ನೋದು ಇರೋದಿಲ್ಲ. ಖುಷಿಯಾಗಿ ನಾವು ಏನು ಮಾಡ್ತೀವೋ ಅದೇನೇನೆ ಹಾಡು. ಅದಕ್ಕೆ ನಾನು ಉಪ್ಪಿ ಸರ್ ಹೇಳಿದೆ, ಸರ್ ಇನ್ನೂ ಅವರು ಬರ್ಡೇ ದಿವಸ ಇನ್ನೂ 100 ಸಿನಿಮಾಗಳು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಸರ್ ನನಗೆ. ಯಾಕಂದರೆ ಅಷ್ಟು ನಿರಾಳತೆ ಇದೆ ನನಗೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಅಂತ. ಟೆನ್ಷನ್ನೇ ಇರೋದು ಸರ್, ಟೆನ್ಷನ್ ಇರೋದಿಲ್ಲ. ಎಸ್. ಆಮೇಲೆ ನಮ್ಮ ಜೊತೆ ಅಂದರೆ ಟೆಕ್ನಿಷಿಯನ್ ಜೊತೆ ಒಂದು ವಾಲ್ ಥರ ನಿಲ್ತಾರೆ ಉಪ್ಪಿ ಸರ್. ಸೊ ನಮಗೆ ಬೇರೆ ಇದಿಲ್ಲ, ನನ್ನ ರಾಗ ಸಂಯೋಜನೆ ಮಾಡಬೇಕು, ಅದ್ರದ್ದು ಏನೇನು ಬೇಕೋ ಇನ್ಸ್ಟ್ರೂಮೆಂಟ್ ರೆಕಾರ್ಡ್ ಮಾಡಬೇಕು, ಅಷ್ಟು ಮಾತ್ರ ನಮಗಿರುತ್ತೆ. ನಾವೊಂದು ಹುಕ್ ಹುಡುಕಬೇಕು, ಇದು ಹಿಟ್ಟಾಗಲೇಬೇಕು, ಇದು ಹಂಗೆ ಇದು ಹಿಂಗೆ ಕೇಳಿಬಿಟ್ಟು ಒಬ್ಬೊಬ್ಬರು ಒಂದೊಂದು ಇನ್ಪುಟ್ಸ್ ಕೊಡ್ತಾರೆ. ಅವರೆಲ್ಲ ಇನ್ಪುಟ್ ತೊಗೊಂಡು ಮಾಡೋ ಅಷ್ಟೊತ್ತಿಗೆ ಅದು ನಾವೇನೋ ಮಾಡೋಕ್ಕೆ ಹೊರಟಿರ್ತೀವಿ ಬೊಂಬೆ, ಅದು ಬೇರೆ ಇನ್ನೇನೋ ಆಗಿರುತ್ತೆ ಮುಗಿಯೋ ಅಷ್ಟೊತ್ತಿಗೆ. ಆ ಥರದ್ದೆಲ್ಲ ನಮಗೆ ಇದಿಲ್ಲ ಸರ್ ಉಪ್ಪಿ ಸರ್ ಜೊತೆ ಕೆಲಸ ಆಗಲ್ಲ. ಹಿಂದಿನ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ಯಾರು ತುಂಬ ಇಷ್ಟ ಸರ್? ನನಗೆ ಜಿ ಕೆ ವೆಂಕಟೇಶ್ ಅವರು ತುಂಬ ಇಷ್ಟ, ಸಿ ಅಶ್ವಥ್ ಅವರು ತುಂಬ ಇಷ್ಟ, ಹಂಸಲೇಖ ಸರ್ ತುಂಬ ಇಷ್ಟ, ಮದನ್ ಮೋಹನ್ ಅವರು ತುಂಬ ಇಷ್ಟ, ಎಮ್ ಎಸ್ ವಿಶ್ವನಾಥ್ ಅವರು ತುಂಬ ಇಷ್ಟ. ನನಗೆ ಎಮ್ ಎಸ್ ವಿಶ್ವನಾಥ್ ಸ್ವಲ್ಪ ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಇರೋದು. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಅವ್ರ ಸಂಗೀತ ತುಂಬ ನನಗೆ ಕೇಳಿಸಿದ್ದಾರೆ ಅವರು. ಆಮೇಲೆ ನಾನು ಬೆಳೆದು ಬರಬೇಕಾದ್ರೆ ನನಗೆ ಬುದ್ಧಿ ಬಂದಾಗಿ ನಾನು ಕೇಳ್ತಾ ಇರೋದು ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್. ನಮಗೆಲ್ಲ ಒಂದು ಅಂದರೆ ಯಂಗ್ಸ್ಟರ್ಸ್, ಅಂದರೆ ಯಂಗ್ ವಯಸ್ಸಲ್ಲೇ ನಾವು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ಬೋದು ಅನ್ನೋ ಒಂದು ಕನಸು ತುಂಬಿದ್ದೆ ಅವ್ರು ಸಿಕ್ಕ ಪಾಪ್ಯುಲಾರಿಟಿಯಲ್ಲೇ ನಮಗೆ ಇನ್ಸ್ಪೈರ್. ನಾವೂ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ನಾವು ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡಬೇಕು, ನಾವು ಆ ಥರ ಸೌಂಡ್ ಮಾಡಬೇಕು ಅನ್ನೋ ಒಂದು ಬೀಜ ಬಿತ್ತಿ ಅದು ಚಿಕ್ಕ ವಯಸ್ಸಿಂದನೂ ಅದನ್ನು ಬೆಳೆಸಿ ಎ ಆರ್ ರೆಹಮಾನ್ ಅವ್ರ ಸಾಧನೆಗಳು ನಮಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಸರ್. ಆದರೆ ಸುಮಾರು ಲಕ್ಷ್ಮೀಕಾಂತ್ ಪ್ಯಾರ್ಲ, ಎಲ್ ಪಿ ಸಾಂಗ್ಸು ಸುಮಾರು ಇದೆ. ಆರ್ ಡಿ ಬರ್ಮನ್ ಅವರು, ಎಸ್ ಟಿ ಬರ್ಮನ್ ತುಂಬ ಇಷ್ಟ ನನಗೆ, ಎಮ್ ಎಸ್ ವಿಶ್ವನಾಥನ್, ಎಸ್ ಟಿ ಬರ್ಮನ್, ಸಿ ಅಶ್ವಥ್ ಅವರು, ಹಂಸಲೇಖ ಸರ್ ನನಗೆ ತುಂಬ ಇಷ್ಟ. ಅಫ್ಕೋರ್ಸ್ ಇಳೆಯರಾಜ ಅವರು, ಹೀಸ್ ಹೇಳ್ತೀವಲ್ಲ ಸರ್, ಅಂದರೆ ಒಂದು ಸಂಗೀತ ಏನಕ್ಕೆ ನಾವು ಇಳೆಯರಾಜ ಅವ್ರ ಬಗ್ಗೆ ಸ್ಪೆಷಲ್ ಒಂದು ಜಾಗ ಹೇಳ್ತೀನಿ ಅಂದರೆ, ಅವ್ರ ಮ್ಯೂಸಿಕ್ಯಾಲಿಟಿ ಆ ಥರ ಇದೆ. ಅಂದರೆ ಅವರೊಂದೊಂದು ಬಿ ಜಿ ಎಮ್ಸ್ನ ಅವರು ಏನು ಬರೀತಾರಲ್ಲ, ಅವ್ರು ನೋಟ್ಸ್ ಬರ್ಕೊಡೋದಿರ್ಬೋದು, ಅದೆಲ್ಲನೂ ಒಂದೊಂದು ನಮಗೆ ಅದೊಂದು ಆ ಒಂದು ಐಡಿಯಾ ಇಟ್ಕೊಂಡು ನಾವು ಇನ್ನೊಂದು 10 ಸಾಂಗ್ ನಾವು ಮಾಡ್ಬೋದು. ಆ ಥರ ಒಂದು ಅವ್ರ ಸಿನಿಮಾ ಸಂಗೀತನೇ, ಬಟ್ ಅದರಲ್ಲೊಂದು ಥಿಯರಿನೂ ಒಂದು ಲರ್ನಿಂಗ್ ಮೆಟೀರಿಯಲ್ಸು ಇರುತ್ತೆ ಅವರ ಸಂಗೀತದಲ್ಲಿ. ಬಟ್ ನನ್ನ ಮನಸ್ಸಿಗೆ ಡೈರೆಕ್ಟ್ ಹೋಗಿ ನಾಟೋದು ಎಮ್ ಎಸ್ ವಿಶ್ವನಾಥನ್ ಅವರು, ಸಿ ಅಶ್ವಥ್ ಅವರು, ಹಂಸಲೇಖ ಅವರು. ಇವ್ರದ್ದು ಮ್ಯೂಸಿಕ್ ನನಗೆ ಅದೇನೋ ಗೊತ್ತಿಲ್ಲ, ಅದು ಡೈರೆಕ್ಟಾಗಿ ನನಗೆ ಗೊತ್ತು ಇವರ ಒಂದು ರಾಗ ಸಂಯೋಜನೆಗಳೆಲ್ಲ. ನಟ ನಟಿಯರ 3 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಮ್ಯೂಸಿಕ್ ಡೈರೆಕ್ಟ್ರ್ ಆಗಿದ್ದಾರೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗೋದು. ಹಾಂ ಸರ್.
ಅಲ್ವಾ? ಮೂರು ಫಿಲ್ಮನ್ನು ಎಟ್ ಎ ಟೈಮ್ ಮಾಡ್ತಾಯಿದ್ದೆ, ನನಗೆ ಯಾವ ಆಯಾಸನೂ ಆಗಲ್ಲ. ಹಾಂ ಸರ್. ಅಂದರೆ ಆಯಸ ಅಲ್ಲ ಅಂದರೆ ಹಂಗಲ್ಲ ಸರ್, ಅಂದರೆ ಒಂದು ಪೀರಿಯಡ್ ಆಫ್ ಟೈಮ್ ಇರುತ್ತಲ್ಲ ಸರ್. ಈಗ ಒಂದು ನೆಕ್ಸ್ಟ್ ಇವಾಗ ಡಿಸೆಂಬರ್ ರಿಲೀಸ್ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ. ಇವಾಗ ನನಗಾಗಿರೋ ಅನುಭವದಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮುಂಚೆನೇ ಹೋಗಿ ಆ ಫುಟೇಜಸ್ ನೋಡಿಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಥೀಮ್ಸ್ ಎಲ್ಲ ನಾನು ವರ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಗೊತ್ತು ಲಾಸ್ಟ್ ಮೂಮೆಂಟ್ ನನಗೆ ಆಗಿದ್ದ ಕಿರಿಕ್ ಪಾರ್ಟಿ ಸಿನಿಮಾ ಟೈಮಲ್ಲಿ ಅಥವಾ ನಮ್ಮ ಕಾಂತಾರ ರಿಲೀಸ್ ಟೈಮಲ್ಲಿ ನನಗೆ ಆಗಿರೋ ಅನುಭವಗಳಿದೆಯಲ್ಲ ಸರ್, ಅದು ನನಗೆ ಪಾಠ. ನನಗದು ಇವಾಗೆಲ್ಲ ನಾನೇ ಹೋಗಿ ಮುಂಚೆನೇ ನಾನು ನೋಡಿ ಮಾಡಿ ಅದಕ್ಕೊಂದು ಥೀಮ್ ಎಲ್ಲ ಮಾಡಿಕೊಂಡು ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಿಂಗೆ ಬಂದರೆ ಇದು ಹಿಂಗೆ ಮಾಡ್ಬೋದು. ಆಮೇಲೆ ಅದನ್ನು ಹೆಂಗೆ ಬೇಕಾದ್ರೆ ನಾವು ಆಲ್ಟ್ರೇಷನ್ ಮಾಡೋದು ನಮಗೆ ಈಸಿ. ಸೊ ಬೇಸಿಕ್ ಒಂದಿಷ್ಟು ಥೀಮ್ ಅಂತ ರೆಡಿ ಮಾಡ್ಕೊಂಡ್ಬಿಟ್ರೆ ದೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ನಮಗೆ ಇದಾಗಲ್ಲ. ಸೊ ಆ ಥರ ಮುಂಚೆ ನಾನು ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದ್ದೀನಿ ಈಗ ಸರ್. ಹಾಗಾಗಿ ನಮಗೆ ಒಂದು ಸ್ವಲ್ಪ ಆ ಟೈಮಿಗೆ ವರ್ಕ್ ಮಾಡ್ಬೋದು.